ತುಂಬಾ ಚೆನ್ನಾಗಿದೆ ಸರ್ಸು. ನಿನ್ನ ಈ ಸೀರಿಯಲ್ ನೋಡ್ತಾ ಇದ್ರೆ ಎಷ್ಟು ಅಂದವಾಗಿದೆಯಾ ಗೊತ್ತಾ? ಮೊದ್ಲು ಎಲ್ಲಿಗೆ ಹೋಗ್ತಿದೀವೋ ಹೇಳಿ ರಾಹುಲ್ ಅವರೇ. ಹೇಳಲ್ಲ ಅಂತ ಹೇಳಿದ್ನಲ್ಲ. ಆದ್ರೆ ಆ ಪ್ಲೇಸಿಗೆ ಹೋದ್ಮೇಲೆ ನಿನಗೆ ತುಂಬಾ ಖುಷಿ ಆಗತ್ತೆ. ಬಾ. ಸರ್ಪ್ರೈಸ್ ಅಂತ ಹೇಳಿ ದೇವಸ್ಥಾನ ಕರ್ಕೊಂಡ್ ಬಂದಿದ್ದೀರಲ್ಲ ರೀ. ಸರ್ಪ್ರೈಸ್ ಇರೋದು ಈ ದೇವಸ್ಥಾನದಲ್ಲೇ. ಬಾ. ದೇವರಿಗೆ ನಮ್ಮಿಬ್ಬರು ದಂಪತಿ ಹೆಸರಲ್ಲಿ ಅರ್ಚನೆ ಮಾಡಿ. ಗೋತ್ರ ನಮನ ಹೇಳಿ ಸರ್. ರಾಹುಲ್, ಸರಸು, ವಸಿಷ್ಠ ಗೋತ್ರ. ಇವ್ರ ನಗು ಕಾನ್ಫಿಡೆನ್ಸ್ ನೋಡ್ತಿದ್ರೆ ಸರ್ಪ್ರೈಸ್ ಹೆಸರಲ್ಲಿ ಶಾಕ್ ಕೊಡೋ ಹಾಗಿದ್ದಾರೆ. ದೇವ್ರೆ, ಯಾವ ಅಪಾಯನೂ ಆಗ್ತಿರೋ ಹಾಗೆ ನೀನೇ ಕಾಪಾಡು. ಈ ಕುಂಕುಮ ನೋಡಿದ್ರೆ ಮತ್ತೆ ಬೊಟ್ಟಿಡ್ತೀನಿ ಅಂತಾರೇನೋ. ಯಾವುದಕ್ಕೂ ಒಳ್ಳೇದು, ನಾನೇ ಇಟ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆನೆ ಆಗಿದ್ರೆ ಅಕ್ಕ ಕೂಡ ಬರ್ತಿದ್ಲಮ್ಮ. ಎದ್ದಾಗಿಂದ ಓಡ್ತಾನೆ ಇರ್ತಾಳೆ, ಅವಳಿಗೆಲ್ಲೇ ಆಗತ್ತೆ. ನಿಮ್ಮಪ್ಪನ ಆರೋಗ್ಯಕ್ಕೋಸ್ಕರ ಯಾವತ್ತೋ ಹೊತ್ಕೊಂಡಿರೋ ಹರಕೆ. ನಿಮ್ಮ ಅಕ್ಕನ ಜೊತೆ ಬಂದ್ರೆ ತಡ ಆಗತ್ತೆ ಅಂತ ನಿನ್ನನ್ ಕರ್ಕೊಂಡ್ ಬಂದೆ. ಬಾ. ನಾನೇ ಇಡ್ತಿದ್ನಲ್ಲ ಸರ್ಸು. ಅಯ್ಯೋ, ನಾನ್ ಮರ್ತೋಗ್ಬಿಟ್ಟೆ ರಾಹುಲ್ ಅವರೇ. ನಾನಂತೂ ಒಂದು ವಿಷಯ ಮರ್ತು ಹೋಗಿಲ್ಲ. ಏನ್ ರಾಹುಲ್ ಅವರೇ ಅದು? ತುಂಬಾ ದಿನಗಳಾದ್ಮೇಲೆ ದೇವಸ್ಥಾನದಲ್ಲಿ ನೀನ್ ನನಗಿಟ್ಟಿದ ಕುಂಕುಮ ನಿನಗೆ ನೆನಪಿದ್ಯಾ?
ದೇವಸ್ಥಾನ ಅನ್ನಲ್ಲ, ಮನೆ ಅನ್ನಲ್ಲ, ಎಂತ ಕೆಲಸ ಮಾಡ್ತಾ ಇದಾರೆ, ನಾಚಿಕೆ ಇಲ್ದೆ. ಚಿಚಿ. ಅಮ್ಮ ಅಮ್ಮ ಅಕ್ಕನ್ ಹಾಕಿದಾಳಲ್ಲ. ಆ ಅಸಹ್ಯನ ಇನ್ನು ನೋಡ್ತಾ ನಿಂತಿದ್ಯಲ್ಲೇ. ಅದಲ್ಲಮ್ಮ ಬಾಯ್ ಮುಚ್ಚೆ. ಅವಳು ಯಾಕೆ ಎಲ್ಲಿರ್ತಾಳೆ? ಇದ್ರೂ ಇಂಥ ಕೆಲಸ ಯಾಕೆ ಮಾಡ್ತಾಳೆ? ಬಾರೆ ಸುಮ್ನೆ. ನೀನು ಸರಸು ಅಂತ ನನ್ನ ಮನಸ್ಸಿಗೆ ಗೊತ್ತಿದ್ರು ನಿನ್ನ ಮಾತಿನ ಧಾಟಿ, ನಿನ್ನ ವರ್ತನೆ ನೋಡಿ ಒಂದು ಚಿಕ್ಕ ಅನುಮಾನ ಇತ್ತು. ಆದರೆ ಮೊದಲಿನ ಹಾಗೆ ಈಗ ಕುಂಕುಮ ಇಟ್ಟೆ ನೋಡು, ಎಲ್ಲನೂ ಕ್ಲಿಯರ್ ಆಗೋಯ್ತು. ಸರಸು, ಐ ಲವ್ ಯು ಸೋ ಮಚ್. ಸರಿ ರೀ, ಹೊರಡಣ್ವಾ? ಎಲ್ಲಿಗೆ ಹೋಗೋದು? ನಿಜವಾದ ಸರ್ಪ್ರೈಸ್ ಇರೋದು ಈಗಲೇ. ಸರಿ ರಾಹುಲ್ ಅವರೇ, ಅಲ್ಲಿ ಕೂತ್ಕೊಳ್ಳೋಣ ಬನ್ನಿ. ನಿಜನೇ ನನ್ ತಾಯಿ. ಆ ಹೊಸ ಹುಡುಗಿ ಅಚ್ಚು ಹೊಡೆದ ಹಾಗೆ ಆ ಸರ್ಸು ಹಾಗೇನೆ ಇದ್ದಾಳೆ. ಆ ಮಾಯಲ್ ಬಿದ್ದು ಆ ರಾಹುಲ್ ಮ್ಯಾನೇಜ್ ಮಾಡೋಕಾಗ್ದೇನ ಮತ್ತೆ ಅವರು ನವರಾತ್ರಿ ಹಬ್ಬಕ್ಕೆ ಹುಲಿ ವೇಷ ಹಾಕಿದ ಹಾಗೆ ಒಳ್ಳೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಯಾ ಮ್ಯಾಮ್, ಐ ಕಾಲ್ ಯು ಲೇಟರ್. ಹಾ, ಸಾರಿ ಟು ಡಿಸ್ಟರ್ಬ್ ಯು ವನಜಕ್ಕ. ನೋ ಪ್ರಾಬ್ಲಮ್ ಪ್ರೀತಿ, ನಿನ್ನಿಂದ ನಾನು ಯಾವತ್ತೂ ಡಿಸ್ಟರ್ಬ್ ಆಗಲ್ಲ. ವೈ ಪ್ರೀತಿ, ಡಲ್ ಆಗಿದ್ಯಾ? ಏನಾಯ್ತು? ಇನ್ನು ಏನಾಗ್ಬೇಕು ವನಜಕ್ಕ? ಚಿಕ್ಕ ಸೊಸೆ ಹೋದ್ಲು, ದೊಡ್ಡ ಸೊಸೆ ಆಗಿ ನಿಮ್ನೆ ಹೊಡಿತಾನ ಅನ್ಕೊಂಡ್ರೆ ಅಷ್ಟ್ರಲ್ಲೇ ಆ ಸರಸು ಡೂಬ್ ಬಂದ್ಲು. ಅವಳು ಓವರ್ ಆಕ್ಟಿಂಗು, ಮನೆಯವ್ರು ಓವರ್ ಕನ್ಸರ್ನ್, ಕೋಪ ತರಿಸ್ತದೆ. ಆ ಭಾಷಿಣಿ ಜಸ್ಟ್ ಪಾಸಿಂಗ್ ಕ್ಲೌಡ್ ಅಲ್ವಾ, ಸ್ವಲ್ಪ ದಿನದಲ್ಲೇ ಮಾಯ ಆಗ್ಬಿಡ್ತಾಳೆ. ಅಲ್ಲಿವರೆಗೆ ಏನ್ ಮಾಡಕ್ಕಾಗಲ್ಲ ಪ್ರೀತಿ. ನಿಮ್ ಒಳ್ಳೆ ಮನ್ಸಿಂದ ಏನು ಲೆಕ್ಕ ಮಾಡದೆ ಇರೋದಕ್ಕೇನೆ ಮನೆಯಲ್ಲಿ ನಿಮ್ಗೆ ವ್ಯಾಲ್ಯೂ ಇಲ್ದೇ ಇರೋ ಹಾಗಾಗಿದೆ. ಆ ಭಾಷಿಣಿಯಿಂದ ನಿಮ್ ಪತನ ಪಾರ್ಟ್ 2 ಸ್ಟಾರ್ಟ್ ಆಗಿದೆ. ವಾಟ್ ಆರ್ ಯು ಟಾಕಿಂಗ್ ಪ್ರೀತಿ? ಇದು ಫ್ಯಾಕ್ಟ್ ವನಜಕ್ಕ. ಯಾರ ಮುಂದೆನೂ ತಲೆ ಬಾಗಿಸ್ತಾ ಇರೋ ಆಂಟಿ ಆ ಭಾಷಿಣಿ ಕಾಲಿಟ್ಕೊಂಡು ಬಾಂಬ್ ಹಚ್ತಿದ್ದಾರೆ. ಬೆಲ್ಲದ ಸುತ್ತ ನೊಣದ ಹಾಗೆ ಈ ರಾಹುಲ್ ಹೆಂಡ್ತಿನ ಬಿಡ್ತಾನೆ ಇಲ್ಲ. ಪ್ರಾಣವಾಗಿ ಫೀಲ್ ಆಗ್ತಿರೋ ಗಂಡ, ಸುಕುಮಾರಿ ಹಾಗೆ ನೋಡ್ಕೋತಿರೋ ಅತ್ತೆ. ಒಂದ್ ಹುಡುಗಿ ಲೈಫ್ ನ ಸೆಟಲ್ ಮಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಏನ್ ಬೇಕು ಹೇಳಿ? ಒಳ್ಳೆ ತಂದಿಂದ ನಟಿಸ್ತಾ ಎಲ್ರೂ ಅವಳ ಬಲೆಗೆ ಹಾಕೊಳ್ತಿದ್ದಾಳೆ. ಆಮೇಲೆ ಈ ಮನೇಲಿರೋ ವ್ಯಕ್ತಿಗಳನ್ನ ಗ್ರಿಪ್ ಅಲ್ಲಿ ಇಟ್ಕೊಂಡು ಇಷ್ಟ ಬಂದಾಗ ಆಡಿಸ್ತಾಳೆ. ನೀನ್ ಹೇಳ್ತಿರೋದ್ ನಿಜಾನೇನಾ? ಕನ್ಫರ್ಮ್ ವನಜಕ್ಕ. ಸರಸು ಪ್ಲೇಸ್ ಅಲ್ಲಿ ಭಾಷಿಣಿ ಬರ್ತಾಳೆ. ಅವಳಿರೋ ಅಷ್ಟು ದಿನ ನೀವು ಮಾತ್ರ ಉತ್ಸವ ಮೂರ್ತಿ ಹಾಗೆ ಹೀಗೇನೆ ಇರ್ಬೇಕಾಗಿ ಬರುತ್ತೆ. ನೋ, ಹಾಗಾಗ್ಬಾರ್ದು. ನಾನ್ ಕೂಡ ಅದನ್ನೇ ಕೇಳ್ಕೊತಿದ್ದೀನಿ. ಆದ್ರೆ ಏನ್ ಮಾಡ್ತೀವಿ? ಆಂಟಿನ್ ಕೇಳೋರು, ತಪ್ಪು ಮಾಡಿದ್ರೆ ಕ್ವೆಶ್ಚನ್ ಮಾಡೋರು ಈ ಮನೇಲಿ ಯಾರಿದ್ದಾರೆ? ಹಾಗಂತ ಇವಾಗ ನಾವು ಸೈಲೆಂಟ್ ಆಗ್ಬಿಟ್ರೆ ನಮ್ ಲೈಫ್ ಆ ಭಾಷಣಿ ಕೈಲಿ ಪಪ್ಪೆಟ್ ಶೋ ಆಗ್ಬಿಡುತ್ತೆ. ನಾನ್ ಮಾತಾಡ್ತೀನಿ ಪ್ರೀತಿ. ದೊಡ್ಡ ಸೊಸೆ ಆಗಿ ನನ್ನ ಒಡೆತನ ತೋರ್ಸೋ ಟೈಮ್ ಬಂದಿದೆ. ಆ ಭಾಷಿಣಿ ಭಾರದಿಂದ ಈ ಮನೇನ ಸೇವ್ ಮಾಡೋ ಚಾನ್ಸ್ ನಾನ್ ತಗೋತೀನಿ. ಸೂಪರ್ ವನಜಕ್ಕ. ನಿಮ್ಮಲ್ಲಿ ಒಬ್ಬ ಫೈಟರ್ನ ನೋಡ್ತಿದ್ದೀನಿ. ಇಂಥ ಫೈರ್ನ ಇಷ್ಟು ದಿನ ಮಿಸ್ ಮಾಡ್ಕೊಂಡಿದ್ದೆ. ಇವಾಗ ತುಂಬಾ ಧೈರ್ಯ ಬಂದಿದೆ. ತುಂಬಾ ಹ್ಯಾಪಿ ಆಗ್ತಿದ್ಯಾಕ?
ಪುರೋಹಿತ್ರೆ, ನನ್ನ ಸರಸು ನನಗೋಸ್ಕರ ನನ್ನ ಪ್ರೀತಿನ ಗೆಲ್ಸೋದಕ್ಕೋಸ್ಕರ ಮತ್ತೆ ಬಂದಿದ್ದಾಳೆ. ಆದ್ರೆ ಅವಳು ಕುತ್ತಿಗೆಯಲ್ಲಿ ನಾನು ಕಟ್ಟಿರೋ ತಾಳಿ ಇಲ್ಲ ಪುರೋಹಿತ್ರೆ. ಅವಳಿಗೋಸ್ಕರ ಪರ್ಸನಲ್ ಆಗಿ ಈ ತಾಳಿ ಜೊತೆ ನಮ್ಮ ಪ್ರೀತಿಗೆ ಗುರುತಾಗಿ ಈ ಲಾಕೆಟ್ ಮಾಡಿಸಿದ್ದೀನಿ. ಈ ತಾಳಿನ ಇವತ್ತು ಅವಳು ಕುತ್ತಿಗೆಗೆ ಹಾಕಬೇಕು ಅನ್ಕೊಂಡಿದ್ದೀನಿ. ನಮ್ಮ ಬಂಧನನ ಯಾವತ್ತಿಗೂ ಯಾರೂ ಕೂಡ ದೂರ ಮಾಡದೇ ಇರೋ ಹಾಗೆ ಆ ದೇವರ ಆಶೀರ್ವಾದ ಬೇಕು. ನಿಮ್ಮ ಹೆಂಡತಿ ಎಲ್ಲಿದ್ದಾರೆ? ಅವಳಲ್ಲಿದ್ದಾಳೆ. ಈ ತಾಳಿ ಕಟ್ತಿದ್ದೀನಿ ಅಂತ ಅವಳಿಗೆ ಗೊತ್ತಿಲ್ಲ. ನೀವು ಪೂಜೆ ಮಾಡಿಕೊಡಿ. ಸರ್, ನೀವು ಹೋಗಿ ಹಾರ ಮತ್ತೆ ತಾಂಬೂಲನ ತಗೊಂಡ್ ಬನ್ನಿ. ಸರಿ ಪುರೋಹಿತ್ರೆ. ಓ ಮೈ ಗಾಡ್, ಅನ್ಕೊಂಡೆ ಸರ್ಪ್ರೈಸ್ ಅಂದ್ರೆ ಹೀಗೆ ಏನೋ ಶಾಕ್ ಇರುತ್ತೆ ಅಂತ. ನಿನ್ ದೇವಸ್ಥಾನದಲ್ಲಿದ್ದು ನೀನೇ ದಿಕ್ಕು ಅನ್ಕೊಂಡ್ರೆ ಇಂಥ ಟ್ವಿಸ್ಟ್ ಕೊಟ್ಬಿಟ್ಯಲ್ಲ. ನಡ್ಸೋದಕ್ಕೆ ನಾನ್ ಬಂದಿದ್ರೆ ತಾಳಿ ಕಟ್ತೀನಿ ಅಂತಿದ್ದಾನಲ್ಲ, ಸಮಯಕ್ಕೆ ಹೆಲ್ಪ್ ಮಾಡೋದಕ್ಕೆ ವಾಗ್ದೇವಿ ಅವ್ರು ಕೂಡ ಇಲ್ಲ. ಈ ಪ್ರಾಬ್ಲಮ್ ಇಂದ ಹೇಗ್ ತಪ್ಪಿಸ್ಕೊಡೋದು? ಮನೇಲಿ ರಾಹುಲಿಂದ ಒಂದಲ್ಲ ಒಂದು ರೀತಿಲಿ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಅದನ್ನ ಹೇಗಾದ್ರೂ ಸಾಲ್ವ್ ಮಾಡೋಣ ಅಂತ ನಾನ್ ಅನ್ಕೊಳ್ತಿರ್ತೀನಿ. ಈಗ ನೋಡಿದ್ರೆ ರಾಹುಲ್ ಭಾಷಿಣಿ ಕರ್ಕೊಂಡು ಹೊರಗಡೆ ಹೋಗಿದ್ದಾನೆ. ಅಲ್ಲಿ ಏನು ಪ್ಲಾನ್ ಮಾಡಿದಾನೋ, ಭಾಷಿಣಿ ಅದನ್ನ ಅದ್ ಹೇಗ್ ಫೇಸ್ ಮಾಡ್ತಾಳೋ ಗೊತ್ತಾಗ್ತಾ ಇಲ್ವೇ. ಪ್ರಾಬ್ಲಮ್ ಭಾಷಿಣಿಗಲ್ಲ, ನಮ್ಗೆ. ನಮಗ್ ಪ್ರಾಬ್ಲಮಾ? ಅಂದ್ರೆ ಮೇಡಮ್, ತುಂಬಾ ದಿನದಿಂದ ನಿಮಗೆ ಈ ವಿಷಯನ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಭಯದಿಂದ ಸುಮ್ನೆ ಆದೆ. ಇನ್ನೂ ಲೇಟ್ ಮಾಡಿದ್ರೆ ಸಮಸ್ಯೆ ಸೊಲ್ಯೂಷನ್ಗೂ ಸಿಗದಿರೋ ಅಷ್ಟು ದೂರ ಹೋಗುತ್ತೆ ಅಂತ ಧೈರ್ಯ ಮಾಡ್ತಿದ್ದೀನಿ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ವನಜ? ಭಾಷಿಣಿ ಬಗ್ಗೆ ಮಾವ, ಅವಳ ಹತ್ರ ಆಡಿಸ್ತಿರೋ ನಾಟಕದ ಬಗ್ಗೆ. ವನಜ, ನಿನಗೆ ಸಂಬಂಧ ಇಲ್ದಿರೋ ವಿಷಯದಲ್ಲಿ ಮಾತಾಡ್ಬೇಡ, ಹೋಗಿಲ್ಲಿಂದ. ಸಂಬಂಧ ಇಲ್ಲ ಅಂದ್ರೆ ನಾನು ಈ ಮನೆಯವಳಲ್ವಾ? ಸಮಸ್ಯೆ ಬಂದ್ರೂ ಕೂಡ ಸೈಲೆಂಟ್ ಆಗಿರ್ಬೇಕಾ? ಸ್ಟಾಪ್ ದಿಸ್ ನಾನ್ಸೆನ್ಸ್. ನೀನು ಹೇಳ್ಬೇಕು ಅನ್ಕೊಂಡಿರೋದನ್ನ ಡೈರೆಕ್ಟ್ ಆಗಿ ಹೇಳು. ಅಂದ್ರೆ ಮೇಡಮ್, ಭಾಷಿಣಿನ ಸರ್ಸು ಅನ್ಕೊಂಡು ನಮ್ ರಾಹುಲ್ ತೋರಿಸ್ತಿರೋ ಪ್ರೀತಿನ, ನಮ್ ಸ್ಟೇಟಸ್ ನ ನೋಡಿ ಆ ಭಾಷಿಣಿ ಪರ್ಮನೆಂಟ್ ಆಗಿ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾಳೇನೋ, ನಮ್ ಮೇಲೆ ಅಧಿಕಾರ ಚಲಾಯಿಸ್ತಾಳೇನೋ ಅಂತ ಅನಿಸ್ತಿದೆ. ಅದಕ್ಕೆ ಭಾಷಿಣಿ ವಿಷಯದಲ್ಲಿ ನಿಮ್ ಪ್ಲಾನ್ ಆದ್ರೂ ಬದಲಾಯಿಸಿ, ಇಲ್ಲ ಅಂದ್ರೆ ಅವಳನ್ನ ಇಲ್ಲಿಂದ ಕಳಿಸ್ಬಿಡಿ. ಬಾಯ್ ಮುಚ್ಚು. ನಾವ್ ಎಷ್ಟು ಪ್ರಯತ್ನ ಮಾಡಿದ್ರು ಬದಲಾಗದೇ ಇದ್ದ ರಾಹುಲ್ ಆ ಹುಡುಗಿ ಮನೆಗೆ ಬಂದ ಮೇಲೆ ಮನುಷ್ಯ ಆಗಿದ್ದಾನೆ. ಅಂತ ಹುಡುಗಿನ ಭಾಷಿಣಿನ ಕಳಿಸ್ಬೇಕು ಅಂತ ಹೇಗೆ ಅನ್ಕೊಂಡೆ ನೀನು? ಅಂದ್ರೆ ಮೇಡಮ್, ನೀವ್ ಕೊಡೋ ರೆಸ್ಪೆಕ್ಟ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ನೋಡ್ತಿದ್ದಾಳೆ ಅಂತ ಅನಿಸ್ತಿದೆ. ದ ಗ್ರೇಟ್ ವಾಗ್ದೇವಿ ಅವರು ಆಫ್ಟರ್ ಆಲ್ ಭಾಷಿಣಿ ಮುಂದೆ ತಗ್ಗೋದು ನನಗಿಷ್ಟ ಆಗ್ಲಿಲ್ಲ ಮೇಡಮ್. ನನ್ನ ನಿರ್ಧಾರ ನಿನಗಿಷ್ಟ ಆಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ವನಜ. ಒಬ್ಬ ತಾಯಿಯಾಗಿ ಮಗನ ಕ್ಷೇಮಕ್ಕೋಸ್ಕರ ತನ್ನ ಅಹಂಕಾರನ ಬಿಟ್ಟು ನಡೆಯೋದು ಯಾವತ್ತೂ ತಪ್ಪಾಗೋದಿಲ್ಲ. ಭಾಷಿಣಿ ತನ್ನ ತಂದೆಯ ಆಪರೇಷನ್ಗೋಸ್ಕರ ನಾವು ಅವಳಿಗೆ ಸಹಾಯ ಮಾಡಿದ್ವಲ್ಲ, ಅದಕ್ಕೆ ಪ್ರತಿಯಾಗಿ ನಮಗ್ ಸಹಾಯ ಮಾಡ್ಬೇಕು ಅಂತ ಈ ಮನೆಗೆ ಬಂದಿದ್ದಾಳೆ. ಅದನ್ ಬಿಟ್ಟರೆ ಅವಳಿಗೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ನೀನಿಂತ ಸಿಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತೀಯ ಅಂತಾನೆ ಫಸ್ಟ್ ಅಲ್ಲೇ ಕಟ್ ಮಾಡ್ಬಿಟ್ಟೆ. ಆದ್ರೆ ನನ್ ಮಾತು ಕೇಳಿದೇನೆ ಹೀಗೆ ಮಾಡ್ಬಿಟ್ಟೆ. ಅಗತ್ಯನ ನಿಂಗೆ? ಅದ್ ಹಾಗಲ್ಲ ರೀ, ನನಗೆ ಅನ್ಸದನ್ನ ಹೇಳ್ದೆ. ಏನಮ್ಮ ನಿನಗನ್ಸೋದು? ಭಾಷಿಣಿ ಇಲ್ಲಿಗೆ ಬಂದ ದಿನದಿಂದ ರಾಹುಲಿಂದ ಶುರುವಾಗೋ ಸಮಸ್ಯೆ ಎಲ್ಲ ತಾನಾಗ್ ತಾನೇ ಪರಿಹಾರ ಆಗ್ತಿದೆ ಹೊರತು ಯಾವತ್ತೂ ನಮ್ಮನ್ನ ಬೆದರಿಸಲಿಲ್ಲ.
ನಿಜ ಹೇಳಿ ತಪ್ಸ್ಕೋಬೇಕು ಅಂತ ಕೂಡ ಅನ್ಕೊಳ್ಳಿಲ್ಲ. ಅದೆಲ್ಲ ನಿಜ ಅಲ್ಲ ಅಂತಾನೆ ನನ್ ಫೀಲಿಂಗ್ ಮಾವ. ಇನ್ನು ಸಾಕು ಮನೆಜ, ನಿಲ್ಸು. ನನಗೆ ನನ್ನ ರಾಹುಲ್ನ ಸಂತೋಷ ಮತ್ತೆ ಆರೋಗ್ಯ ಮುಖ್ಯ. ಭಾಷಣಿಗೆ ಆತ್ಮಾಭಿಮಾನ ಇದೆ, ಅತ್ಯಾಸೆ ಇಲ್ಲ. ರಾಹುಲ್ ಬದಲಾದ ನಂತರ ಸರಿಯಾದ ಸಮಯನ ನೋಡ್ಕೊಂಡು ನಿಜನ ಹೇಳಿ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನೋಡ್ತಾ ಇದ್ದಾಳೆಯೇ ಹೊರತು ರಾಹುಲ್ಗೆ ಹತ್ರ ಆಗ್ಬೇಕು ಅಂತಾಗ್ಲಿ ನಮ್ಮ ಸ್ಟೇಟಸ್ನ ಎಂಜಾಯ್ ಮಾಡ್ಬೇಕು ಅನ್ನೋ ಒಂದೇ ಒಂದು ಆಸೆ ಕೂಡ ಅವಳಿಗಿಲ್ಲ. ಅದಕ್ಕೆ ರಾಹುಲ್ ಅಡ್ವಾಂಟೇಜ್ ತಗೊಳ್ತಾ ಇದ್ದ ಪ್ರತಿ ಸಮಯದಲ್ಲೂ ಕೂಡ ಅವಳು ತಪ್ಪಿಸ್ಕೋಬೇಕು ಅಂತ ನೋಡ್ತಾ ಇದ್ಲೇ ಹೊರತು ಸಿಕ್ಕಾಕೊಳ್ತಾನೆ ಇರಲಿಲ್ಲ. ಆ ಹುಡುಗಿ ಏನು ಅನ್ನೋದು ನನಗೆ ಸಂಪೂರ್ಣವಾಗಿ ಗೊತ್ತು. ನೋಡು, ಇನ್ನೊಂದು ಸಾರಿ ಈ ರೀತಿ ಹುಚ್ಚುಚ್ಚಾಗಿ ಏನಾದ್ರೂ ಮಾತಾಡೋದನ್ನು ನೋಡಿದ್ರೆ ಯಾವುದೇ ಕಾರಣದಿಂದನೂ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ. ಅರ್ಥ ಆಯ್ತು. अर्जुनानेन मम जीवन हेतुना कंठे बध्नामि सत्वरं यूयं नश्यत नश्यता। ನನ್ನ ಹೆಂಡತಿ ಕುತ್ತಿಗೆಯಲ್ಲಿ ಇಷ್ಟು ದಿನ ಇಲ್ಲದೆ ಇದ್ದಿದ್ದ ತಾಳಿ ನಮ್ಮನ್ನ ನೋಡಿ ನೀವು ಆಶೀರ್ವಾದ ಮಾಡ್ತೀರಾ ಅನ್ಕೊಂಡ್ರೆ ಯಾಕೆ ಹಾಗೆ ಆಶ್ಚರ್ಯ ಪಡ್ತಾ ಇದ್ದೀರಾ? ಆಶ್ಚರ್ಯ ಏನೂ ಇಲ್ಲ ರಾಹುಲ್. ಇಷ್ಟೊತ್ತು ಯಾರಿಗೂ ಹೇಳ್ದೇನೆ ಎಲ್ಲಿ ಹೋಗಿದ್ದೀರಾ ಅನ್ಕೊಂಡು ಚಿಕ್ಕ ಭಯ ಆಗಿತ್ತಷ್ಟೇ. ನನ್ನ ಸರಸು ನನ್ ಜೊತೆ ಇರ್ಬೇಕಾದ್ರೆ ಇನ್ಯಾಕ್ ಭಯ ಡ್ಯಾಡ್? ಇಲ್ಲೋಡಿ, ಈಗ ಈ ತಾಳಿ ಜೊತೆ ನನ್ನ ಸರಸುಗೆ ನಾನೇ ಧೈರ್ಯ ಕೊಟ್ಟಿದ್ದೇನೆ. ಸರಸು, ಮತ್ತೆ ನಡೆದಿರೋ ನಮ್ಮ ಮದುವೆಗೆ ಸ್ವೀಟ್ ಆಗಿ ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದನ ಎಲ್ರಿಗೂ ಕೊಟ್ಬಿಡು. ಏನು ಭಾಷಣಿ ಇದು? ನಿನ್ನ ಕತ್ತಲಿ ಅರಿಶಿನದ ಕೊಂಬಿನ ತಾಳಿ ಏನಿದೆ? ವನಜಕ್ಕನ ಅನುಮಾನ ಗೆದ್ದಿದೆ, ಭಯ ನಿಜ ಆಯ್ತು. ನಾನ್ ಗೆಲ್ಲೋದಲ್ಲ ಪ್ರೀತಿ, ಮೇಡಮ್ ನಂಬಿಕೆನ ಈ ಭಾಷಣಿ ಸೋಲ್ಸಿದಾಳೆ. ಮಗಂಗೋಸ್ಕರ ಮೇಡಮ್ ತೆಗಿದ್ರೆ ಇವಳು ಸೊಸೆಯಾಗಿ ವಾಪಸ್ ಬಂದಿದ್ದಾಳೆ. ಆತ್ಮಾಭಿಮಾನಕ್ಕಿಂತ ಅವಳಿಗೆ ಆಸ್ತಿನೇ ಜಾಸ್ತಿ ಅಂತ ಪ್ರೂವ್ ಮಾಡಿದ್ಲು. ಏನ್ ನಡೀತು ಅಂತ ಗೊತ್ತಿಲ್ದೇನೆ ನಿಮಗ್ ನೀವೇ ಏನೇನೋ ಊಹೆ ಮಾಡ್ಕೊಂಡು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ?
ಕಣ್ಮುಂದೆ ತಾಳಿ ಕಟ್ಕೊಂಡ್ ಬಂದ್ರೆ ಅರ್ಥ ಮಾಡ್ಕೊಳ್ದಿರೋ ಅಷ್ಟು ಮೂರ್ಖರೇನೂ ಅಲ್ಲ. ಕೇಳಿ ಮೇಡಮ್, ಇವಾಗ ಕೂಡ ಸೈಲೆಂಟ್ ಆಗಿದ್ರೆ ಇನ್ನೆಷ್ಟು ಅಡ್ವಾಂಟೇಜ್ ತಗೋತಾಳೋ. ರಾಹುಲ್ ನಿನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ತಾಳಿ ಕಟ್ಟೋದಕ್ಕ? ಹೌದು.